ಫ್ರೆಂಡ್ಸ್, ಇದು ಒಣ ಕೊಬ್ಬರಿ ಅಂತೂ ಎಲ್ಲರೂ ನೋಡಿರ್ತೀರ. ಈ ಒಣ ಕೊಬ್ಬರಿಯಲ್ಲಿ ಅಗಾಧವಾದಂಥ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ತುಂಬನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಲವಾರು ಕಾಯಿಲೆಗಳು ಬರದಂತೆ ತಡೆಗಟ್ಟುತ್ತೆ. ನಮ್ಮ ಹಾರ್ಟಿಗೆ ಒಳ್ಳೆಯದು, ನಮ್ಮ ಮೆದುಳಿಗೆ ಶಕ್ತಿಯನ್ನು ಕೊಡುತ್ತೆ, ನಮಗಿರುವ ಟೆನ್ಷನನ್ನು ಕಡಿಮೆ ಮಾಡುತ್ತೆ, ಮೂಳೆಗಳನ್ನು ಕಬ್ಬಿಣದ ಹಾಗೆ ಗಟ್ಟಿ ಮಾಡುತ್ತೆ, ನಮ್ಮ ಶರೀರದ ಹಲವಾರು ಅಂಗಗಳನ್ನು ಗಟ್ಟಿಮುಟ್ಟಾಗಿಡಲು ತುಂಬಾನೇ ಒಳ್ಳೆಯದು. ಬನ್ನಿ ಹಾಗಾದರೆ ಒಣ ಕೊಬ್ಬರಿ ಹೆಲ್ತ್ ಬೆನಿಫಿಟ್ಸ್ ಜೊತೆಗೆ ಒಣ ಕೊಬ್ಬರಿ ಯಾರಿಗೆ ಇದು ಒಳ್ಳೆಯದಲ್ಲ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಕೈಕಾಲುಗಳಲ್ಲಿ ಜೋಮು ಹಿಡಿಯುವುದು, ನಿಶಕ್ತಿ ಆಗುವುದು, ಮಂಡಿ ನೋವು, ಸೊಂಟ ನೋವು, ಸುಸ್ತು, ಪದೇ ಪದೇ ತಲೆನೋವು ಬರ್ತಾ ಇದ್ರೆ ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಈ ಒಣ ಕೊಬ್ಬರಿಯನ್ನು ನಾವು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು. ಹಸಿ ಕೊಬ್ಬರಿಯನ್ನು ಬಿಸಿಲಿನಲ್ಲಿ ಒಣಗಿಸಿದಾಗ ಅದು ಒಣ ಕೊಬ್ಬರಿ ಆಗುತ್ತೆ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂದರೆ ನಿಮಗೆ ಅಂಗಡಿಗಳಲ್ಲಿ ಒಣ ಕೊಬ್ಬರಿ ಸಿಗುತ್ತೆ. ಹಿಂದೆ ಪ್ರಾಚೀನ ಕಾಲದಿಂದಲೂ ಒಣ ಕೊಬ್ಬರಿಯನ್ನು ತಿಂಡಿ ತಿನಿಸುಗಳಲ್ಲಿ ಬಳಸ್ತಾ ಇದ್ರು. ಇಂದಿಗೂ ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಒಣ ಕೊಬ್ಬರಿಯನ್ನು ಬಳಸಿ ಕರ್ಜಿಕಾಯಿ ಮಾಡೋದು, ಕೊಬ್ಬರಿ ಮಿಠಾಯಿ ಮಾಡೋದು, ಹಲವಾರು ರೀತಿಯ ಸ್ವೀಟ್ಸ್ಗಳನ್ನು ಮಾಡ್ತಾಯಿದ್ರು. ಇದು ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ನಮ್ಮ ದೇಹಕ್ಕೆ ಬಲವನ್ನು, ಶಕ್ತಿಯನ್ನು, ತಾಕತ್ತನ್ನು ಕೊಡುತ್ತೆ. ತುಂಬ ಜನಕ್ಕೆ ತಲೆಯಲ್ಲಿ ಒಂದು ವಿಷಯ ಕೂತಿರುತ್ತೆ, ಡ್ರೈ ಫ್ರೂಟ್ಸ್ಗಳನ್ನು ತಿಂದರೆ ಇಲ್ಲ ನಾನ್ ವೆಜ್ಜನ್ನು ತಿಂದರೆ ಮಾತ್ರ ನಮ್ಮ ದೇಹಕ್ಕೆ ಬಲ, ಶಕ್ತಿ ಬರುತ್ತೆ ಅಂತೇಳಿ. ಫ್ರೆಂಡ್ಸ್, ಈ ಕೊಬ್ಬರಿ ಸೇವನೆ ಮಾಡ್ತಾ ಬನ್ನಿ. ದುಬಾರಿ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನಲ್ಲಿ ಸಿಗುವಂತಹ ದುಪ್ಪಟ್ಟು ಎನರ್ಜಿ ನಮಗೆ ಇದರಿಂದ ಸಿಗುತ್ತೆ. ಬನ್ನಿ ಹಾಗಾದರೆ ಫ್ರೆಂಡ್ಸ್, ಈ ಕೊಬ್ಬರಿಯನ್ನು ಯಾರ್ಯಾರು ತಿನ್ನಬೇಕು ಮತ್ತು ಯಾವ ಯಾವ ಕಾಯಿಲೆಗಳಿಗೆ ಯಾವ ಯಾವ ರೀತಿಯಿಂದ ನಮಗೆ ಇದು ಹೆಲ್ಪ್ ಆಗುತ್ತೆ, ನಮ್ಮ ದೇಹಕ್ಕೆ ಇದು ಎಷ್ಟು ಒಳ್ಳೆಯದು ಅನ್ನೋದನ್ನು ಈ ಕೊಬ್ಬರಿಯಲ್ಲಿ ಅತ್ಯಮೂಲ್ಯವಾದಂಥ ಫ್ಯಾಟ್ಸ್ ಇರುತ್ತೆ, ಮಿನರಲ್ಸ್ಗಳಿರುತ್ತೆ. ಅದಲ್ಲದೆ ಇದರಲ್ಲಿ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇರುತ್ತೆ. ಇದನ್ನು MCT ಫ್ಯಾಟ್ಸ್ ಅಂತಲೂ ಕರೀತಾರೆ. ಇದು ನಮ್ಮ ದೇಹಕ್ಕೆ ಒಂದು ಇನ್ಸ್ಟೆಂಟ್ ಆದಂಥ ಎನರ್ಜಿನ ಕೊಡುತ್ತೆ. ರಾಜ ಮಹಾರಾಜ ಕಾಲದಲ್ಲಿ ಜಟ್ಟಿಗಳು, ಪೈಲ್ವಾನ್ಗಳು ಮತ್ತು ಇವತ್ತಿಗೂ ಹಳ್ಳಿಗಳಲ್ಲಿ ಬಾಡಿ ಬಿಲ್ಡಿಂಗ್ ಮಾಡೋರು ಕೊಬ್ಬರಿ ಮತ್ತು ಬೆಲ್ಲವನ್ನು ಬೆಳಗ್ಗೆ ಎದ್ದ ತಕ್ಷಣ ತಿಂತಾರೆ. ಯಾಕಂದರೆ ಒಂದು ದೇಹಕ್ಕೆ ಒಳ್ಳೆ ಎನರ್ಜಿನ, ತಾಕತ್ತನ್ನು ಕೊಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಕೊಬ್ಬರಿ ಮತ್ತು ಬೆಲ್ಲವನ್ನು ಸೇವನೆ ಮಾಡುವುದರಿಂದ ನೀವು ಇಡೀ ದಿನ ಆಕ್ಟಿವ್ ಆಗಿರ್ತೀರಾ. ಒಂದು ಒಳ್ಳೆ ಎನರ್ಜಿ ನಿಮ್ಮಲ್ಲಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಆಹಾರ ಸೇವನೆ ಮಾಡಿದ್ರೆ ಬೇಗ ನಾವು ಸುಸ್ತಾಗ್ತೀವಿ, ನಮಗೆ ಎನರ್ಜಿನೇ ಕಡಿಮೆ ಆಗುತ್ತೆ. ಆದರೆ ಕೊಬ್ಬರಿ ಸೇವನೆ ಮಾಡೋದ್ರಿಂದ ಇದರಲ್ಲಿರುವಂಥ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ ತುಂಬ ಹೊತ್ತಿನವರೆಗೂ ನಮ್ಮಲ್ಲಿ ಎನರ್ಜಿ ಹಾಗೆ ಇರುವಂತೆ ಮಾಡುತ್ತೆ. ಹಾಗಾಗಿ ದಿನವಿಡೀ ತುಂಬಾನೇ ಶ್ರಮಪಟ್ಟು ಕೆಲಸ ಮಾಡುವಂಥವ್ರು, ಕ್ರೀಡಾಪಟುಗಳು, ತುಂಬಾನೇ ಹೆವಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವಂಥವ್ರು ಈ ಕೊಬ್ಬರಿ ಸೇವನೆ ಮಾಡೋದ್ರಿಂದ ಒಂದು ಒಳ್ಳೆ ಎನರ್ಜಿನ, ತಾಕತ್ತನ್ನ ಕಾಪಾಡ್ಕೊಳ್ಬಹುದು. ಈ ಒಣ ಕೊಬ್ಬರಿ ಮೆದುಳಿನ ಶಕ್ತಿಯನ್ನ ಹೆಚ್ಚಿಸುತ್ತೆ, ಬ್ರೈನ್ ನರ್ವ್ಸ್ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಓದುವಂಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಈ ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ಮೆಮೊರಿ ಪವರ್ ತುಂಬ ಚೆನ್ನಾಗಾಗುತ್ತೆ. ವಯಸ್ಸಾದ ಹಾಗೆ ಬರುವಂಥ ಮರುವಿನ ಕಾಯಿಲೆಯಿಂದ ಕೂಡ ಇವರು ದೂರ ಇರ್ಬೋದು. ಈಗಂತೂ ಮಕ್ಕಳಿಗೆ ಪರೀಕ್ಷೆ ಸಮಯ, ಎಕ್ಸಾಮ್ ಹತ್ರ ಬರ್ತಾ ಇದೆ, ತುಂಬಾ ಸ್ಟಡಿ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ನೀವು ಈ ರೀತಿ ಕೊಬ್ಬರಿಯನ್ನು ಪೀಸ್ ಮಾಡಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿಕೊಡಿ. ಅವ್ರು ಇಷ್ಟಪಟ್ಟು ತಿಂತಾರೆ. ಅವರ ದೇಹಕ್ಕೆ ಎನರ್ಜಿನೂ ಬರುತ್ತೆ ಮತ್ತು ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಅವರಿಗಿರುವಂಥ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಕೊಬ್ಬರಿಯಲ್ಲಿ ಫೈಬರ್ ಅಂಶ ತುಂಬ ಇರುವುದರಿಂದ ಇದು ನಮ್ಮ ಗಟ್ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ಇದು ನಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತೆ. ಇದರಿಂದ ನಮ್ಮ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಹಲವಾರು ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಪದೇ ಪದೇ ಬರುವಂತಹ ಥಂಡಿ, ಶೀತ, ಕೆಮ್ಮು, ನೆಗಡಿ, ಅಲರ್ಜಿ, ಜ್ವರ ಇಂತಹ ಸಮಸ್ಯೆಗಳು ನಮ್ಮ ಹತ್ರ ಕೂಡ ಬರೋದಿಲ್ಲ. ಕೊಬ್ಬರಿಯಲ್ಲಿರುವಂಥ ಮ್ಯಾಗ್ನೀಸ್, ಕಾಪರ್, ಫಾಸ್ಫರಸ್, ಸೆಲೆನಿಯಂ ಅಂತಹ ಅಂಶಗಳು ನಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ ಮತ್ತು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದಲ್ಲದೆ ನಮ್ಮ ಶರೀರದಲ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗುವುದನ್ನು ಇದು ತಡೆಗಟ್ಟುತ್ತೆ. ಹಾಗಾಗಿ ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ಬೆನ್ನು ನೋವು, ಸೊಂಟ ನೋವು, ಕೈಕಾಲುಗಳಲ್ಲಿ ನೋವು, ಮಂಡಿ ನೋವು, ಮಹಿಳೆಯರಿಗಂತೂ ಯಾವಾಗಲೂ ಮಂಡಿ ನೋವು ಬರ್ತಾ ಇರುತ್ತೆ. ಅಂಥವರು ಇವತ್ತಿನಿಂದಲೇ ಕೊಬ್ಬರಿ ಬೆಲ್ಲ ಸೇವನೆ ಮಾಡ್ತಾ ಬನ್ನಿ. ಮಂಡಿ ನೋವು ಎಷ್ಟು ಬೇಗ ಕಡಿಮೆ ಆಗುತ್ತೆ, ಮೂಳೆಗಳು ಸೌಕಳಿ ಆಗೋದನ್ನು ತಡೆಗಟ್ಟುತ್ತೆ. ಹಾಗಾಗಿ
ಕೊಬ್ಬರಿಯನ್ನು ಚಿಕ್ಕ ವಯಸ್ಸಿನಿಂದಲೇ ತಿಂತಾ ಬಂದರೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಕಬ್ಬಿಣದ ಥರ ಗಟ್ಟಿಯಾಗತ್ತೆ. ವಯಸ್ಸಾದರೂ ಕೂಡ ಮಂಡಿ ನೋವು, ಸೊಂಟ ನೋವು, ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆನೇ ಬರೋದಿಲ್ಲ. ಈ ಒಣ ಕೊಬ್ಬರಿ ಅಥವಾ ಡ್ರೈ ಕೊಕೊನಟಲ್ಲಿ ಹೈ ಕಂಟೆಂಟ್ ಹೆಲ್ದಿ ಫ್ಯಾಟ್ಸ್ ಇದೆ. ಪರ್ಟಿಕ್ಯುಲರ್ ಹೇಳಬೇಕು ಅಂದರೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇದೆ, ಅದ್ರ ಜೊತೆಗೆ ಲ್ಯೂರಿಕ್ ಆ್ಯಸಿಡ್ ಕೂಡ ಇದೆ. ಇವೆಲ್ಲವೂ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವುದನ್ನು ತಡೆಗಟ್ಟುತ್ತೆ. ಅದರಲ್ಲೂ ಮಹಿಳೆಯರಿಗೆ ಪೀರಿಯಡ್ ಸಮಯದಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ. ಅದರಲ್ಲೂ ಮೆನೋಪಾಸ್ ಸಂದರ್ಭದಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ. ಅಂದರೆ ಕೈಕಾಲು ನೋವು ಬರೋದು, ಒಂಥರ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಎಂತಹ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ಕಡಿಮೆಯಾಗಿ ಹೆಲ್ದಿಯಾಗಿ ಇರುವಂತೆ ಮಾಡುತ್ತೆ ಈ ಕೊಬ್ಬರಿ ಸೇವನೆ ಮಾಡಿ. ಈ ಕೊಬ್ಬರಿ ಸೇವನೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೂ ಕೂಡ ತುಂಬಾ ಒಳ್ಳೆಯದು. ಚಿಕ್ಕ ವಯಸ್ಸಿನಿಂದ ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ಮಕ್ಕಳು ತುಂಬ ಚೆನ್ನಾಗಿ ಹೈಟ್ ಆಗಿ ಬೆಳೀತಾರೆ. ಅದಲ್ಲದೆ ಮಕ್ಕಳ ಮೆದುಳಿನ ಶಕ್ತಿ ಕೂಡ ಇದು ತುಂಬ ಒಳ್ಳೆಯದು. ಇನ್ನು ಕೊಬ್ಬರಿ ನಮ್ಮ ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯದು. ಈ ಕೊಬ್ಬರಿಯಲ್ಲಿ ಆಯಿಲ್ ಕಂಟೆಂಟ್ ಇರುವುದರಿಂದ, ಅಂದರೆ ಕೊಬ್ಬರಿ ಎಣ್ಣೆ ಅಂತ ಹೇಳ್ತೀವಲ್ಲ, ಅದು ನಮ್ಮ ಇಡೀ ಬಾಡಿಯನ್ನು, ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಆಗಿ ಇರುವ ಹಾಗೆ ಮಾಡುತ್ತೆ. ಅದಲ್ಲದೆ ನಮ್ಮ ಸ್ಕಿನ್ ರಿಂಕಲ್ಸ್ ಆಗುವುದನ್ನು ಇದು ತಡೆಗಟ್ಟುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮುಖದಲ್ಲಿ ರಿಂಕಲ್ಸ್ ಕಾಣಿಸುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ ಟೈಟ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಹೊಳಪನ್ನು ಕೊಡುತ್ತೆ. ಯಾವುದೇ ರೀತಿಯ ಸ್ಕಿನ್ ಡಿಸೀಸ್ ಅಥವಾ ಚರ್ಮ ವ್ಯಾಧಿಗಳು ಬರದಂತೆ ಇದು ತಡೆಗಟ್ಟುತ್ತೆ. ಫ್ರೆಂಡ್ಸ್, ಈ ಕೊಬ್ಬರಿ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರೂ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ಕೂದಲು ದಟ್ಟವಾಗಿ, ಉದ್ದವಾಗಿ, ಕಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆ ಬಾಯಲ್ಲಿ ಗುಳ್ಳೆಯಾಗಿರುತ್ತೋ, ಮೌತ್ ಅಲ್ಸರ್ ಅಂತ ಹೇಳ್ತೀವಲ್ಲ, ಇಂತಹ ಸಮಸ್ಯೆ ಇರೋರು ಒಣ ಕೊಬ್ಬರಿಯನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಬಾಯಲ್ಲಿ ಈ ಥರ ಗುಳ್ಳೆಗಳಾಗಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಒಣ ಕೊಬ್ಬರಿ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನಾವು ಇಟ್ಕೊಳ್ಬೋದು. ಹಲವಾರು ಕಾಯಿಲೆಗಳಿಂದ ನಾವು ಬಚಾವಾಗ್ಬೋದು. ಒಂದೊಳ್ಳೆ ಸದೃಢವಾದಂಥ ಗಟ್ಟಿಮುಟ್ಟಾದಂಥ ಆರೋಗ್ಯಕ್ಕೆ ಒಣ ಕೊಬ್ಬರಿ ತುಂಬಾ ಒಳ್ಳೆಯದು. ಒಣ ಕೊಬ್ಬರಿ ಸೇವನೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ದೀನಿ. ಅದೇ ರೀತಿ ಒಣ ಕೊಬ್ಬರಿ ಸೇವನೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗತ್ತೆ. ಅವ್ಯಾವು ಅಂತ ತಿಳ್ಕೊಳ್ಳೋಣ. ಒಣ ಕೊಬ್ಬರಿಯಲ್ಲಿ ಕ್ಯಾಲೋರೀಸ್ ಮತ್ತು ಫ್ಯಾಟ್ ಜಾಸ್ತಿ ಇರುವುದರಿಂದ ಈ ಒಣ ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಶರೀರದಲ್ಲಿ ಫ್ಯಾಟ್ ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ದೇಹದಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗ್ತಾ ಬಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು. ಹಾಗಾಗಿ ನಾವು ಹಿತಮಿತವಾಗಿ ಕೊಬ್ಬರಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಆಲ್ರೆಡಿ ಹೈ ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇರುವವರು ಕೊಬ್ಬರಿ ಸೇವನೆ ಮಾಡದೇ ಇರೋದು ತುಂಬಾ ಒಳ್ಳೆಯದು. ಇದನ್ನು ತಿಂದರೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳು ಅವರು ತಿಂದರೆ ಗ್ಯಾಸ್ ಆಗೋದು, ಸರಿಯಾಗಿ ಜೀರ್ಣ ಆಗದೇ ಇರುವುದು ಆಗ್ತಾ ಇರುತ್ತೆ. ಅಂಥವರು ಇಲ್ಲ ಕೊಬ್ಬರಿ ಸೇವನೆ ಮಾಡಿದರೆ ಅವರಿಗೆ ಡಿಸೆಂಟ್ರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥವರು ಕೊಬ್ಬರಿಯನ್ನು ನೋಡಿ ಹಿತಮಿತವಾಗಿ ತಿನ್ನಬೇಕು. ಒಂದು ವೇಳೆ ತಿನ್ನಬೇಕು ಅಂತ ನಿಮ್ಗನ್ಸಿದ್ರೆ ಕೊಬ್ಬರಿ ನೆನೆಸಿಟ್ಟು ಅದರ ಜ್ಯೂಸನ್ನು ತಯಾರಿ ಮಾಡಿಕೊಂಡು ಕುಡಿಬೋದು. ಬೇಕಾದರೆ ಅದು ತುಂಬ ಈಸಿಯಾಗಿ ನಿಮಗೆ ಡೈಜೆಸ್ಟ್ ಆಗುತ್ತೆ ಮತ್ತು ಕೊಬ್ಬರಿಯಿಂದ ಸಿಗಬೇಕಾದಂಥ ಎಲ್ಲ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೊಬ್ಬರಿ ತಿನ್ನೋಕ್ಕೆ ಬೇಜಾರಾದರೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಲ್ಲದಿಂದ ಸಿಗುವಂತಹ ಐರನ್ ಕಂಟೆಂಟ್ ಕೂಡ ನಿಮ್ಮ ದೇಹಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಕೊಬ್ಬರಿ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇನ್ನೂ ವಿಷಯಗಳಿದೆ, ಆದರೆ ಟೈಮ್ ಇಲ್ಲ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.